ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದನ್ನ ಆಸೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ರು ತಿಂಡಿಗೆ ಕೂತಿರ್ಬೇಕಾದ್ರೆ ಏನಪ್ಪಾ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀನೋ ಶೋರೂಮ್ ಓಪನಿಂಗ್ಗೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೂನಪ್ಪ ಮಾಡ್ಕೊಂಡಿದೀನಿ ಎಲ್ಲ. ಆಯ್ತು. ಯಾರ ಕೈಲಿ ಟೇಪ್ ಕಟ್ ಮಾಡ್ಸೋಣ ಅಂತ ಅನ್ಕೊಂಡಿದೀಯಾ? ಯಾರಾದ್ರೂ ಸೆಲೆಬ್ರಿಟಿ ಕರ್ಸೋಣ ಅಂತನಪ್ಪ. ಏನು ಸೆಲೆಬ್ರಿಟಿಗಳನ್ನ ಸುಮ್ಮನೆ ಬರ್ತಾರೇನೋ ಅವರು? ಅದಕ್ಕೆ ಶ್ರುತಿ ಹೇಳ್ತಾಳೆ, ಇಲ್ಲ ಮಾವ, ಹಾಗೆ ಬರೋದಿಲ್ಲ ಅವರು, ದುಡ್ಡು ಕೊಟ್ರೇನೆ ಅವರು ಬರೋದು. ಹಾಗಂದಾಗ ಎಷ್ಟಾಗ್ಬೋದು ಅದನ್ನೋದಕ್ಕೆ ಶ್ರುತಿ ಹೇಳ್ತಾಳೆ, ಅವ್ರ ಪಾಪ್ಯುಲಾರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವನಿದ್ದವನ್ ಮನೋಜ್ 1 ಲಕ್ಷ 2 ಲಕ್ಷ ತಗೋತಾರಪ್ಪ. ಒಬ್ಬ ಎಷ್ಟು ಸುಲಭವಾಗಿ ಹೇಳ್ತೀಯೋ. ಸೂರ್ಯ ಹೇಳ್ತಾನಲ್ಲ ಕಣೋ, ಮನೆಯಲ್ಲಿ ಹಿರಿಯರು ಇಲ್ವೇನೋ? ಲಕ್ಕಿ ಇದ್ದಾರೆ, ಅಪ್ಪ ಇದ್ದಾರೆ, ಸಕ್ಕರೆ ಇದ್ದಾರೆ, ನಿನ್ ಹೆಂಡತಿ ಪೌಡ್ರಮ್ಮ ಪಕ್ಕದಲ್ಲೇ ಕೂತಿದ್ದಾಳಲ್ಲೋ, ಕಾಣಲ್ವೇನೋ ನಿನಗೆ ಕಣ್ಣು? ನಿಮ್ಗೆ ಅವೆಲ್ಲ ಅರ್ಥ ಆಗೋದಿಲ್ಲ, ಬಿಸ್ನೆಸ್ ಟ್ಯಾಕ್ಟಿಸ್. ಅದಕ್ಕೆ ರೋಹಿಣಿ ಅಂತಾಳೆ, ಬಿಸ್ನೆಸ್ ಅಲ್ಲಿ ಅವೆಲ್ಲ ಟ್ಯಾಕ್ಟಿಸ್ ಅಂದಾಗ ಅದಕ್ಕೆ ಅಯ್ಯೋ ಅವರೆಲ್ಲ 1-2 ದಿನ ಅಷ್ಟೇ ಜ್ಞಾಪಿಸ್ಕೊಡ್ತಾರೆ, ಆಮೇಲೆ ಎಲ್ಲ ಮರ್ತು ಬಿಡ್ತಾರೆ ಅಂತ ಮೀನಾ ಅಂತಾಳೆ. ಅದಕ್ಕೆ ಇಲ್ಲ ಮೀನಾ ಅವ್ರೆ, ನಿಮಗ್ ಗೊತ್ತಿಲ್ಲ ಬಿಸ್ನೆಸ್ ಟ್ಯಾಕ್ಟಿಸ್ ಹೇಗೆ ಅಂತ. ಅದಾಗಲ್ಲ, ಸುಮ್ಮನಿರಿ. ಇದು ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ನಮ್ಗೆ. ಅದಕ್ಕೆ ಸೂರ್ಯ ಮತ್ತೊಮ್ಮೆ ಮುಂದುವರಿಸಿ ಹೇಳ್ತಾನೆ, ಅಲ್ಲ ಕಣೋ, ಯಾವ್ದೇ ಕಾರಣಕ್ಕೂ ನೋಡು ನಿನ್ನ ಜೀವನ ಇಟ್ಕೊಂಡಿದ್ದಾರೆ. ನಮ್ಗೆ ಹಿರಿಯರ ಆಶೀರ್ವಾದ ಇರ್ಬೇಕು ಕಣೋ. ನಮ್ಮನ್ನ ಯಾರು ನಮ್ಮ ಶ್ರೇಯಸ್ಸನ್ನ ಬಯಸ್ತಾರೋ ಅವರಿಂದ ನಾವು ಈ ಕೆಲಸ ಮಾಡಿಸಿದ್ರೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದ್ ಬಿಟ್ಬಿಟ್ಟು ಅವರು ತಮ್ಮ ಬಿಸ್ನೆಸ್ ಮಾಡ್ಕೊಳಕ್ ಬರ್ತಾರೆ ಅಷ್ಟೇಯ. ತಮ್ಮ ಲಾಭ ಮಾಡ್ಕೊಂಡು ಹೋಗ್ತಾರೆ. ಅವ್ರೇನು ನಿನ್ಗೆ ಆಶೀರ್ವಾದ ಮಾಡ್ತಾರೆ? ನೋಡೋ, ಹೇಳ್ತಾ ಇದೀನಿ, ಯಾವಾಗ್ಲೂ ನಿನ್ ಮೇಲೆ ಜೀವನ ಇಟ್ಕೊಂಡು ನನ್ ಮಗ ಟಾಪ್ ಅಲ್ಲಿ ಬರ್ತಾನೆ, ಟಾಪ್ ಅಲ್ಲಿ ಕೂತ್ಕೋತಾನೆ ನನ್ ಮಗ ಅಂತ ಹೇಳಿ ಹಗ್ಲು ರಾತ್ರಿ ಕನ್ಸ್ ಕಾಣುತ್ತಲ್ಲೋ ಈ ಜೀವ. ನೋಡೋ ಅದನ್ನ, ನನ್ ಮಗ ಅಂತ ಪರವಹಿಸ್ಕೊಂಡು ಅಂತ ಜೀವ ಸಂತೋಷ ಪಟ್ಕೊಂಡು ಆಶೀರ್ವಾದ ಮಾಡಿದ್ರೆ ನಿನ್ಗೆ ಅದೇ ಯಶಸ್ಸು ಸಿಗ್ತಿದೆ. ಮಾಡ್ಸೋ ಸಕ್ಕರೆಬೇಲ್ ಕೈಲಿ. ಅದಕ್ಕೆ ರಂಗನಾಥ್ ಇದ್ದವರು, ಹೌದಪ್ಪ ಅಪ್ಪ, ನೀನ್ ಹೇಳಪ್ಪ, ನೀನು ಫೈನಲ್ ಇದೆಯಾ, ಇನ್ಯಾವುದೂ ಇಲ್ಲ? ಅದಕ್ಕೆ ರಂಗನಾಥ್ ಅವ್ರು ಇದ್ದಾರೆ, ಹೂನಪ್ಪ ಅದು ಸರಿನೇ. ನೋಡು, ಅವಳು ಆಗಂತಿದ್ದಾಗೇನೆ ಅವಳು ಮುಖದಲ್ಲಿ ನೋಡು 100 ಬಲ್ಬ್ ವೋಲ್ಟೇಜ್ ಏನು ಹೊಳಿತಾ ಇದೆ, ಪಳ ಕಾಂತಿ ಹೆಂಗೆ. ಅದಕ್ಕೆ ಕಣೋ ಅವಳ ಕೈಲಿ ಮಾಡಿಸ್ಬಿಡೋ ನೀನು, ಇದೇ ಫೈನಲ್ ಕಣೋ ಮನೋಜ ಅಂತ. ರೋಹಿಣಿ ಇದ್ದವಳು, ಅತ್ತೆ ನೀವು ಓಪನಿಂಗ್ ಮಾಡಿ, ನಾನು ಹೇಳ್ದೆ ನಿಮ್ಮ ಹೆಸರನ್ನ ಇಡೋಣ ಅಂತ. ಮನೋಜು ಬಿಸ್ನೆಸ್ ಅದು ಇದು ಅಂತ ಏನೇನೋ ಮಾತಾಡಿದ್ರು. ಆಯ್ತು ಅತ್ತೆ, ನೀವೇ ಓಪನ್ ಮಾಡಿ. ಆಯ್ತು, ಹಾಗೆ ಆಗ್ಲಿ, ಇದು ಫಿಕ್ಸ್. ಇನ್ನ ನಾವೆಲ್ರು ಹೋಗಿ ಅದ್ರಲ್ಲಿ ಇನಾಗ್ರೇಷನ್ ಅಲ್ಲಿ ಭಾಗವಹಿಸಿ ಅವನನ್ನ ಪೀಠದ ಮೇಲೆ ಕುಳ್ಳಿರಿಸಿ ಬರ್ತಾ ಇರದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಒಂದ್ಸತಿ ಗುರಾಯಿಸಿರ್ತಾಳೆ ರೋಹಿಣಿ, ಅವೆಲ್ಲ ಇಟ್ಕೋಬೇಡ ನನ್ನ ಹತ್ರ, ಹುಷಾರು ಅಂತ ಆಗಿದಾಗ ರಂಗನಾಥ, ಹೆಣ್ಮಕ್ಳ ಜೊತೆ ಆಗಿಲ್ಲ ಮಾತಾಡ್ಬಾರ್ದಪ್ಪ ಅಂತೇಳಿ ಸಮಾಧಾನ ಹೇಳ್ತಾರೆ. ಸರಿ, ಖುಷಿಯಾಗಿ ಓಪನಿಂಗ್ ಬಗ್ಗೆ ಮಾತಾಡಲಿ ಮುಕ್ತಾಯ ಮಾಡ್ತಾರೆ. ಬೆಳಗ್ಗೆ ಓಪನಿಂಗ್ ಅಲ್ಲಿ ಭಾಗವಹಿಸ್ತಾರೆ. ಓಪನಿಂಗ್ ಅಲ್ಲಿ ಇನ್ನೇನು ಬಾಮ್ಮ ಟೇಪ್ ಕಟ್ ಮಾಡ್ಬಿಡು ಅಂತ ಹೇಳಿದ್ರೆ ಇವರು ಕೂಡ ಸ್ನೇಹಿತರು ಬಂದಿರ್ತಾರೆ, ರಂಗನಾಥ್ ಅವ್ರ ಸ್ನೇಹಿತರು. ಅವ್ರಿಗೆ ಅಂದಾಗ ಅದಕ್ಕೆ ತಡೀರಿ, ಯಾರೋ ಮುಖ್ಯವಾದ ವ್ಯಕ್ತಿ ಬರ್ಬೇಕು. ಅದೇನೆ ಹಂಗೆ, ಲೇ ಶಾಂತಿ, ಇಣಿಕೆ ಅದೇನ್ ನೋಡ್ತಿದೀಯಾ? ಅತ್ತೆ ಯಾರೋ ಬರ್ಬೇಕು ಮುಖ್ಯವಾದವರು. ಯಾರೇ ಅದು? ತಡೀರಿ, ಆಗೋ ಬಂದೇ ಬಿಟ್ರು. ಕಾರಲ್ಲಿ ಏನು ದೊಡ್ಡ ವ್ಯಕ್ತಿ ಕರ್ಕೊ ಬಂದಂಗೆ ಶೀಲನ್ನ ಕರ್ಕೊ ಬರ್ತಾಳೆ. ಇವ್ರೆ ಬನ್ನಿ ಅಂತ ಹೇಳಿ ಕರ್ಕೊಂಡ್ ಬಂದು, ಅಜ್ಜಿ ಇದ್ದವಳು ಹೇಳ್ತಾಳೆ ಅದಕ್ಕೆ ಲಕ್ಕಿ, ಅಲ್ಲ ಈ ಹೆಸರು ಶಾಂತಿನ ಬದಲು ಸಕ್ಕರೆ ಅಂತ ಹಾಕ್ಸ್ಬೇಕಿತ್ತು. ಅಮ್ಮ ಶುಗರ್ ಹೆಚ್ಚಾಗ್ಬಿಡ್ತದೆ, ಸಕ್ಕರೆ ಬೇಲು ಶಾಂತಿ ಅಂತ ಹಾಕ್ಸ್ಬೇಕಿತ್ತು ಕಣಮ್ಮ ಅಂತ ರಂಗನಾಥ್ ಅಂತಾರೆ. ಸರಿ, ಟೇಪ್ ಕಟ್ ಮಾಡ್ಬಿಡು ಅಂತ ಹೇಳಿ, ಕೊಡಮ್ಮ ಕತ್ರಿ ನೀನೆ ಅಂತ ಹೇಳಿ ಲಕ್ಕಿ ಕೈ ಕೊಡಿಸ್ತಾರೆ ರಂಗನಾಥ್ ಅವರು. ಆ ಕತ್ರಿ ತಗೊಂಡು ಶಾಂತಿ ಓಪನ್ ಮಾಡ್ತಾಳೆ. ಓಪನ್ ಮಾಡೋ ಒಳಕ್ಕೆ ಹೆಜ್ಜೆ ಹಿಡ್ತಿದ್ದಾಗೇನೆ ಶೀಲ ಸುತ್ತಲೂ ಒಂದ್ ರೌಂಡ್ ನೋಡ್ಕೊಂಡ್ ಬರ್ತಾ ಇರ್ತಾಳೆ. ಇಲ್ಲಿ ಮೀನಾ ನಿಂತಿರ್ತಾಳೆ. ಮೀನಿನ ಹತ್ರ ಬಂದು, ಅಮ್ಮ ಮೀನಾ, ನಿಮ್ಮನೆಯವ್ರು ಯಾರು ಬರ್ಲಿಲ್ವಮ್ಮ? ಇಲ್ಲ ಮಾವ, ಬರ್ಲಿಲ್ಲ. ಅದಕ್ಕೆ ಶಾಂತಿ ಇದ್ದವಳು, ಅಯ್ಯೋ ಅವ್ರ ಮನೆಯವ್ರು ಬಂದಿದ್ರೆ ಇಲ್ಲಿ ಕರಿಯೋದೇನು, ಓಡ್ ಬಂದ್ಬಿಡ್ತಿದ್ರು. ಅವ್ರಿಗೇನಿದ್ರು ಟೀ ಅಂಗಡಿ ಇಡೋಕಷ್ಟೇ ಯೋಗ್ಯತೆ. ಏನೇ ನೀನು, ಥು ಅಂದಿನೋ ನಾಯಿನೋ ಆತ್ಮ ಇದೇನೋ ಕಣೆ ನಿನ್ ಶರೀರದಲ್ಲಿ. ಸ್ನಾನ ಮಾಡಿದೀಯೇನೆ? ಹೂಕಂಟು 2 ಸತಿ ಮಾಡಿದೀನಿ. ನಾಲ್ಗೆಗೆ ಕಣೆ ನಿನ್ ಜನ್ಮನೇ ನಿಂದು, ನೀನ್ ಬದಲಾಗೋದಿಲ್ಲ. ಥು ಹೋಗ್ಯ ಕಡೆಗೆ.
ಏನ್ ಮಾತು ಅಂತ ಆಡ್ತೀಯೇ? ಅಲ್ಲ ಕಣ್ರಿ, ಸುಮ್ಮನೆ ಹೋದ್ರು ಸರಿ. ನೀನಾ ಬೇಜಾರ್ ಮಾಡ್ಕೋಬೇಡಮ್ಮ ಮಾವ. ಅದಕ್ಕೆ ನಮ್ಮ ಅಮ್ಮ ಬಂದಿದ್ರು ಕೂಡ ಇದೇ ಮರ್ಯಾದೆ ಆಗ್ತಿತ್ತು, ಹಾಗಾಗಿ ಕರೀಲಿಲ್ಲ ಮಾವ. ಬಿಡಮ್ಮ ಹೋಗ್ಲಿ, ಬೇಸರ ಮಾಡ್ಕೋಬೇಡ. ಈ ಕಡೆ ಬಂದ್ ನಿಂತಿರ್ತಾಳೆ, ಬೇಸರ ಮಾಡ್ಕೊಂಡು ಸೂರ್ಯ ಬರ್ತಾನೆ. ಏನು ಮೀನಾ, ಯಾಕೆ ಬೇಸರ ಮಾಡಿ? ಏನಿಲ್ಲ ಕಣ್ರಿ, ನಡಿ ಅದೇನು ಮಿಕ್ಸಿ ತಗೋಬೇಕು ಅಂತಿದ್ದಲ್ಲ, ನಡಿ ನಡಿ ನಡಿ. ಆಯ್ತು ಬನ್ನಿ ಅಂತ ಹೇಳಿ ಹೋಗ್ತಾಳೆ. ಹೋಗಿ ನೋಡ್ಬಿಟ್ಟು, ಏನ್ರಿ ಇಷ್ಟೊಂದ್ ರೇಟು? ಆಗಿಲ್ಲ ಒನಕೆ ಮತ್ತೆ ಕಲ್ಲೋಳಲ್ ರುಬ್ತಾ ಇದ್ರು. ಲೈ, ವೇದಾಂತ ಗಾದೆಗಳು ಹೇಳ್ತೀಯಲ್ಲೇ, ಇಷ್ಟೆಲ್ಲ ಮಿಕ್ಸಿಗಳು ಕಂಡಿರೋದು ವಿಜ್ಞಾನಿಗಳು ಯಾಕೆ ಹೇಳು ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಅದಕ್ಕೆ ತಗೊಳಮ್ಮ ಮೊದ್ಲು, ಇರ್ಲಿ ನೀನು ಮಿಕ್ಸ್ ತಗೊಳೋದ್ ಕಲ್ತ್ಕೊ, ಆ ರೇಟ್ ಇರ್ಲಿ, ಆ ಮುಂದ್ಗಡೆ ಇನ್ನೇನು ಸಾಮಾನ್ ಇದೆಯಾ ಮನೆಗ್ ಬೇಕಾದ್ದು ನಾನು ನೋಡ್ತೀನಿ. ಆಯ್ತು ರೀ. ರಂಗನಾಥ್ ಅವ್ರ ಸ್ನೇಹಿತರು, ಏನು ರಂಗನಾಥ್, ಎಲ್ರು ನಿನ್ ಹೆಂಡ್ತಿನೇ ಸ್ಮರ್ಸೋರಾದ್ರು, ನೀನು 27 ಲಕ್ಷ ದುಡ್ಡು ಕೊಟ್ಟಲ್ಲೋ, ನಿನ್ನ ನೆನ್ಕೊಳ್ಳೋರು ಇಲ್ವಲ್ಲೋ ಇಲ್ಲಿ ಈ ಜಾಗದಲ್ಲಿ ಅಂತ ಅಂದಾಗ ಸೀಟ್ ಮೇಲೆ ಕೂರಿಸ್ತಾ ಇರ್ತಾರೆ ಅವನ್ನ, ಮನೋಜನ್ನ. ಕುತ್ಕೋ ಅಂತ ಹೇಳಿ. ಅವಾಗ ಶಾಂತಿ ಕೈಲಿ ಅವಳಿದ್ದವಳು ರೋಹಿಣಿ, ಇಲ್ಲ ನಮ್ಮ ಅತ್ತೆ ಇಂದ ಇಷ್ಟೆಲ್ಲ ಆಗೋಕ್ ಸಾಧ್ಯ ಆಗಿದ್ದು, ಹಾಗಾಗಿ ನಮ್ಮ ಅತ್ತೆ ಕೈಲಿ ಕೊಡಿ ಆ ಫೈಲ್ಸ್ ಎಲ್ಲ ಅಂತ ಅಂಗಡಿ ಓನರ್ ಕೈಲಿ ಫೈಲ್ಸ್ ಎಲ್ಲ ಕೊಡಿಸ್ಬಿಟ್ಟು ಶಾಂತಿಯಿಂದ ಅವನಿಗೆ ಕೊಡಿಸ್ತಾರೆ ಮನೋಜನ್ಗೆ. ಆಗ ಸ್ನೇಹಿತ ಬೇಜಾರಾಗಿ ಅವ್ರ ಹಂಗಂತಾರ ಮಾತನ್ನ ರಂಗನಾಥ್ ಅವ್ರ ಕೈಲಿ, ನಿನ್ನ ಸ್ಮರ್ಸರೇ ಇಲ್ವಲ್ಲೋ ರಂಗನಾಥ, ನೋಡೋ ನಾನು ಒಂಥರ ಇಂಜಿನ್ ಇದ್ದ ಹಾಗೆ ಅಷ್ಟೇ, ದುಡ್ದೆ ಯಾವತ್ತು ನೋಡು ಕೆಲಸ ಮಾಡೋದು ಅಷ್ಟೇ ನನಗ್ ಗೊತ್ತಿರೋದು. ಮೊದ್ಲೇ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವೇನೋ, ಕರ್ಮಣ್ಯೆ ವಾದಿಕಾರಸ್ತೆ ಮಹಾಬಲೇಶು ಕದಾಚಲ ಅಂತ. ಹಾಗೆ ಕೆಲಸ ಮಾಡೋದೊಂದೇ ಗೊತ್ತಿರೋದು ನನಗೆ, ಬಿಡು ಅದೆಲ್ಲ ನಿರೀಕ್ಷೆ ಮಾಡೋದಿಲ್ಲ ನಾನು, ನಿಂದೆಂತ ದೊಡ್ಡ ವ್ಯಕ್ತಿತ್ವನೋ ಅಂತೇಳಿ ಸುಮ್ನೆ ಆಗ್ತಾರೆ. ಈ ಕಡೆ ಮೀನಾ ಮಿಕ್ಸಿ ನೋಡ್ತಾ ಇರ್ತಾಳೆ. ಆ ಮಿಕ್ಸಿ ನೋಡ್ತಾ ಇದ್ರೆ ರೋಹಿಣಿ ಮತ್ತೆ ಮನೋಜ ಅವ್ರವ್ರ ಸಂಭ್ರಮದಲ್ಲಿ ತೊಡಗಿರ್ತಾರೆ. ರೋಹಿಣಿ ಕೂತ್ಕೊಂಡು ಏನೋ ಫೈಲ್ಸ್ ನೋಡ್ತಾ ಇರ್ತಾಳೆ. ಅವಾಗ ಪೂಜಾ ಹೇಳ್ತಾಳೆ, ಏನೇ ನಿಮ್ ಮಾವೊಂದು ಬೀಸ್ಕೊಂಡು ಇಷ್ಟು ಗ್ರ್ಯಾಂಡ್ ಓಪನ್ ಮಾಡ್ಬಿಟ್ಟಲ್ಲ, ಏನಾದ್ರೂ ಗೊತ್ತಾದ್ರೂ ಇದೇನೇ ನಿನ್ ಕತೆ? ಲೇ ಸುಮ್ಮನೆ ಯಾರಾದ್ರೂ ಕೇಳಿಸ್ಕೊಂಡಾರು, ಇನ್ನೇನಾದ್ರು ಮಾತಾಡಿ ಚೇರಲ್ಲಿ ಹಾಕ್ಬಿಡ್ತೀನಿ ನೋಡಿ ನಿನಗೆ, ಎದಗೆ ಇಕ್ಕಿದ ಅಂತ ಹೇಳಿ ಗದರಿಸ್ತಾಳೆ. ಇಲ್ಲಿ ಶಾಂತಿ ಕಸ್ತೂರಿ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಕಸ್ತೂರಿ ಏನೇ ನಿನ್ ಬೀಗತ್ತಿ ಬರೀ ಒಂದ್ ಸುತ್ತು ನೋಡೋದೇ ಆಯ್ತಲೆ, ಇಲ್ಲ ಸುಮ್ಮನೆ ನಾನು ಅವ್ರು ಕರ್ದಿರೋದು, ಅದಕ್ಕೆ ಬರ್ಲೇಬೇಕು ಅಂತ ಫೋನ್ ಮಾಡಿ ಹಿಂಸೆ ಮಾಡಿ ಕರ್ದಿದ್ದೀನಿ ಅವ್ರನ್ನ. ಯಾಕೆ ಗೊತ್ತೇನೆ, ಅವರು ದೊಡ್ಡ ಅಮೌಂಟ್ ಇಂದ ಏನಾದ್ರು ತಗೋತಾರೆ, ನೋಡ್ತಾ ಇರು ನೋಡು. ಅಂದಾಗೇನೆ ಬಂದು AC ನೋಡ್ತಾ ಇರ್ತಾಳೆ. AC ನೋಡ್ತಾ ಇರ್ಬೇಕಾದ್ರೆ ಮನೋಜ ಬರ್ತೀನಿ, ಆಂಟಿ ಏನ್ ಬೇಕಾ ಆಂಟಿ? ಇದು ಸಖತ್ ಕಾಸ್ಟ್ಲಿ ಆಗುತ್ತೆ ಆಂಟಿ. AC ಅಲ್ವಾ ಇದು? ಹೌದಾ ಆಂಟಿ? 1.5 ಲಕ್ಷ ಆಗುತ್ತೆ. ದುಡ್ಡಿನ ಪ್ರಶ್ನೆ ಬೇಡ, ದುಡ್ಡಿನ ಬಗ್ಗೆ ನಾನು ಕೇಳಲಿಲ್ಲ, ಎಷ್ಟಾದ್ರೂ ಸರಿ ಇದನ್ನ ಪ್ಯಾಕ್ ಮಾಡಿ. ನೋಡ್ದೇನೆ ನಾನು ಹೇಳಿಲ್ವೇನೆ ದೊಡ್ಡ ಅಮೌಂಟ್ ಇಂದ ತಗೋತಾರೆ ಅಂತ? ನೋಡಲ್ಲಿ ಮತ್ತೆ ಹೇಳ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಕೂಡ.